ಶುಭೋದಯ. ಇಂದಿನ ಪಂಚಾಂಗ ತಾರೀಖು 20 ಅಕ್ಟೋಬರ್ 2025. ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ತುಲಾ ರಾಶಿ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಸೋಮವಾರ ಹಸ್ತ ನಕ್ಷತ್ರ ವೈಕೃತಿ ಯೋಗ ಶಕುನೀಕರಣ. ಪಂಚಾಂಗದ ಪ್ರಕಾರ ಇದಿಷ್ಟು ವಿಷಯ ಇವತ್ತಿಗೆ ಸೇರಿದೆ. ಗೊತ್ತಾಯ್ತಾ? ಇವತ್ತಿನ ತಾರೀಕು ಹಿಡಿದು ಯಾವ ಸಂವತ್ಸರ, ಯಾವ ವರ್ಷ ಇದ್ದೀವಿ, ಯಾವ ಆಯನದಲ್ಲಿದ್ದೀವಿ, ಯಾವ ಋತು, ಯಾವ ಮಾಸ, ಯಾವ ರಾಶಿ, ಯಾವ ಪಕ್ಷ, ಯಾವ ತಿಥಿ, ಯಾವ ವಾರ, ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರಣ, ಇದಿಷ್ಟು ಒಂದೊಂದು ಪ್ರತಿದಿನಕ್ಕೆ ನಾವು ಪಠಣ ಮಾಡಬೇಕು. ಪಂಚಾಂಗ ಪಠಣ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಹಿಂದೂ ಸಂಸ್ಕೃತಿಯಲ್ಲಿ ಇದು ತುಂಬ ಇಂಪಾರ್ಟೆಂಟ್. ವಿಶ್ವಶಾಂತಿ ಪ್ರಾರ್ಥನೆ, ಇದನ್ನು ನಾವು ಡೈಲಿ ನಾವು ಈ ಪ್ರಾರ್ಥನೆ ಮಾಡಬೇಕು. ವಿಶ್ವಶಾಂತಿ ಪ್ರಾರ್ಥನೆ, ಇಡೀ ನಮ್ಮ ಜಗತ್ತು ಸಂಪೂರ್ಣ ಶಾಂತವಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂತೇಳಿ. ಗೊತ್ತಾಯ್ತಾ? ಇದು ವಿಶ್ವಶಾಂತಿ ಪ್ರಾರ್ಥನೆ ಅಂತ ಹೇಳ್ತೀವಿ. ಏನೋ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಂದ್ರೆ ನಮ್ಮ ದೇಹ, ಮಾತು, ಮನಸ್ಸು, ಇಂದ್ರಿಯಗಳು, ನಮ್ಮ ಈಗ ಕಾಯ ವಾಚ ಮನಸ, ಇಂದ್ರಿಯ ಇಲ್ಲೇ ಇದೆ ನೋಡಿ. ಕಾಯ ವಾಚ ಮನಸ ಇಂದ್ರಿಯ ಬುದ್ಧಿ ಪ್ರಕೃತಿ ಎಲ್ಲವೂ ಸಹ ದೇಹ ಬಾಡಿ, ಆಮೇಲೆ ಮಾತು, ನಾವು ಮಾತಾಡೋದು ಮಾತು, ನಮ್ಮ ಮನಸ್ಸು, ಇಂದ್ರಿಯಗಳು, ಬುದ್ಧಿ ಪ್ರಕೃತಿ ಮತ್ತು ಸ್ವಭಾವದಿಂದ ನಾವು ಕೆಲವು ತಪ್ಪು ಎಲ್ಲ ಕೆಲಸಗಳು ಮಾಡ್ತೀವಲ್ಲ, ಇದೆಲ್ಲವೂ ಸಹ ನಾನು ಏನೇ ಮಾಡಿದರೂ ಅದನ್ನೆಲ್ಲ ನಾನು ಪರಮಾತ್ಮ ಶ್ರೀ ನಾರಾಯಣನಿಗೆ ಅರ್ಪಿಸುತ್ತೇನೆ. ನೋಡಿ, ನಾರಾಯಣ ಏತಿ ಸಮರ್ಪಯಾಮಿ. ಇದನ್ನು ನಾನು ಪರಮಾತ್ಮನಿಗೆ ನನ್ನ ಕೆಲಸವನ್ನೆಲ್ಲ ಅರ್ಪಿಸ್ತೇನೆ. ಎಲ್ಲ ನೀನೇ ಮಾಡಿಸಿದ್ದು, ಇದರದ್ದು ಎಲ್ಲ ನನಗೆ. ಆವಾಗ ಏನಾಗುತ್ತೆ, ನಮ್ಗೆ ಯಾವುದು ಪಾಪ ಪುಣ್ಯಗಳು ತಗೊಳ್ಳೋದಿಲ್ಲ. ಯಾವಾಗಲೂ ನಾನು ಕೃಷ್ಣಾರ್ಪಣಮಸ್ತು, ಕೃಷ್ಣ ನಾರಾಯಣಂ ನಾರಾಯಣಾಯತಿ ಸಮರ್ಪಯಾಮಿ, ಅವನಿಗೆ ಸಮರ್ಪಣೆ ಮಾಡಿದರೆ ನಮಗೆ ಯಾವಾಗಲೂ ಪಾಪ ಪುಣ್ಯ ಯಾವುದು ನಮಗೆ ತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಸೊ ಈ ಶ್ಲೋಕ ಫಸ್ಟಿಗೆ ಹೇಳಬೇಕು. ಆಮೇಲೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇದರರ್ಥ ಎಲ್ಲರೂ ಸುಖವಾಗಿರಲಿ. ನೋಡಿ, ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ. ಸರ್ವೇ ಸಂತು ನಿರಾಮಯಾಃ, ಎಲ್ಲರಿಗೂ ಶುಭವಾಗಲಿ, ಯಾರಿಗೂ ದುಃಖ ಬಾರದಿರಲಿ. ನೋಡಿ, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂದ್ರೆ ಯಾರಿಗೂ ದುಃಖ. ನಾವು ಪ್ರಾರ್ಥನೆ ಮಾಡೋದು ನಮ್ಗೊಬ್ಬರಿಗೆ ಮಾಡಬಾರ್ದು, ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದರೆ ಅವಾಗ ನಮ್ಮನ್ನು ಖುಷಿಯಾಗಿರ್ತಾರೆ, ನಮ್ಮ ಪರಿಸರ ಎಲ್ಲರೂ ಖುಷಿಯಾಗಿದ್ರೆ ನಮ್ಗೆ ಒಳ್ಳೇದಲ್ವಾ? ನಾವು ಮಾತ್ರ ಖುಷಿಯಾಗಿ ಪಕ್ಕದ ಬೇರೆಯವರೆಲ್ಲ ಕಷ್ಟದಲ್ಲಿದ್ದರೆ ಅವಾಗ ಏನು ಪ್ರಯೋಜನ? ಎಲ್ಲರೂ ಸುಖವಾಗಿರಬೇಕು. ಅದಕ್ಕೆ ವಿಶ್ವಶಾಂತಿ ಅಂತ ಹೇಳ್ತೀವಿ. ವಿಶ್ವಶಾಂತಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮೂರನೇ ಪ್ರಾರ್ಥನೆ ಏನು ಮಾಡ್ತೀವಿ?
ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ ಸಜ್ಜನಾ ಸಂತು ನಿರ್ಭಯಾಃ. ಅದರ ಅರ್ಥ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿ. ಕಾಲೇ ವರ್ಷತು ಪರ್ಜನ್ಯ. ಗೊತ್ತಾಯ್ತಾ? ಮಳೆಗಾಲದಲ್ಲಿ ಮಳೆ ಬರಬೇಕು, ಚಳಿಗಾಲದಲ್ಲಿ ಚಳಿ ಬರಬೇಕು, ಎಲ್ಲ ಆಯಾ ಟೈಮಿಗೆ ಕರೆಕ್ಟಾಗಿ ಬಂದರೆ ಎಲ್ಲವೂ ಸಹ ಸುಖವಾಗಿರುತ್ತೆ. ಆವಾಗ ಏನಾಗುತ್ತೆ? ಪೃಥಿವಿ ಸಸ್ಯಶಾಲಿನಿ ಅಂದರೆ ಏನು, ಭೂಮಿಯಲ್ಲಿ ಸಸ್ಯ ಶ್ಯಾಮಲವಾಗಿರಲಿ, ಎಲ್ಲ ಹೂವು ಹಣ್ಣು ಎಲ್ಲ ನಮ್ಗೆ ಬೇಕಾದಾಗೆ ಸಸ್ಯಗಳಲ್ಲಿ ಸಿಗುತ್ತದೆ. ಅರ್ಥ ಆಯ್ತಾ? ಆಮೇಲೆ ದೇಶವು ಶೋಭರಹಿತವಾಗಿರಲಿ, ಯಾವುದೇ ರೀತಿಯಲ್ಲಿ ಶೋಭೆ ಅಶಾಂತಿ ಕಷ್ಟ ಯಾವುದು ಬರದೇ ಇರಲಿ. ಆಮೇಲೆ ಸಜ್ಜನರು ಭಯವಿಲ್ಲದೆ ಬದುಕಲಿ. ಸಜ್ಜನರು ಒಳ್ಳೆಯವರು, ಅವರು ಯಾವಾಗ ಖುಷಿಯಾಗಿ ಇರ್ಬೇಕು. ಸಜ್ಜನರು ಶಾಂತಿಯಿಂದ ಇರ್ಬೇಕಲ್ವಾ? ಸಜ್ಜನರು ಭಯವಿಲ್ಲದೆ ಬದುಕಲಿ ಅಂತೇಳಿ. ಈಗ ನಾಲ್ಕನೇದು ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಜಗತ್ತಿನಲ್ಲಿ ಎಲ್ಲರೂ ಸುಖವಾಗಿರಲಿ. ಈ ಜಗತ್ತಿನಲ್ಲಿ ಎಲ್ಲರೂ ಸುಖವಾಗಿರಲಿ ಅಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು ಅಂದ್ರೆ ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ. ಆಮೇಲೆ 3 ಸರ್ತಿ ಓಂ ಶಾಂತಿ ಶಾಂತಿ ಶಾಂತಿ, 3 ಸರ್ತಿ ಶಾಂತಿ ಹೇಳೋಕೆ ಅದಕ್ಕೂ ಅರ್ಥ ಇದೆ ನೋಡಿ. ಇದು 3 ಭಿನ್ನ ಪ್ರಕಾರದ ಅಶಾಂತಿಗಳನ್ನು ನಿವಾರಣೆ ಮಾಡುವ ಶಾಂತಿ ಪ್ರಾರ್ಥನೆ. ನಮಗೆ 3 ರೀತಿಯಲ್ಲಿ ಕಷ್ಟಗಳು ಉಂಟಾಗುತ್ತೆ. ಅರ್ಥ ಆಯ್ತಾ? ಒಂದನೇದಾಗಿ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು. ಮನಸ್ಸು ಯಾವಾಗಲೂ ಟೆನ್ಷನಲ್ಲಿ ಇರಬಾರ್ದು. ಗೊತ್ತಾಯ್ತಾ? ನೋವು ಕಷ್ಟ ದುಃಖ ಎಲ್ಲ ಬರಬಾರ್ದು. ಅಂತಃಕರಣ ಶಾಂತಿಗಾಗಿ ಮನಸ್ಸು ಶಾಂತವಾಗಿರಲಿ. ಹರೇ